ಜೈ ಹಿಂದ್. ಕರ್ನಾಟಕದಲ್ಲಿ 572 ವಿಲೇಜ್ ಅಕೌಂಟೆಂಟ್ ಆಫೀಸರ್ ಹುದ್ದೆಗಳಿಗೆ 20ನೇ ತಾರೀಕು ನೋಟಿಸ್ ಜಾರಿ ಮಾಡಿದ್ದಾರೆ. ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಯಾರಿಗೆಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ವಿಲೇಜ್ ಅಕೌಂಟೆಂಟ್ ಆಗ್ಬೇಕಂತ ಆಸೆ ಇದೆ ಅವರು ತಯಾರಿನ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಗೌರ್ಮೆಂಟ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಜಾಬ್ ಆಗಿರುವ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಈ ಹುದ್ದೆಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ತಿಳ್ಕೊಳ್ಳೋಣ. ಜಾಬ್ ಪ್ರೊಫೈಲ್ ಹೇಗಿರುತ್ತೆ, ಸೆಲೆಕ್ಷನ್ ಪ್ರೊಸೆಸ್ ಏನು, ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಸ್ಯಾಲ್ರಿ ಎಷ್ಟಿರುತ್ತೆ, ಟ್ರೈನಿಂಗ್ ಯಾವ ತರ ಇರುತ್ತೆ, ಮತ್ತೆ ಈ ಜಾಬ್ ನ ಪಡಿಬೇಕಂದ್ರೆ ಯಾವ ರೀತಿ ಪ್ರಿಪರೇಷನ್ ನ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಚರ್ಚೆನ ಮಾಡೋಣ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ವರೆಗೂ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಕೆಳಗಡೆ ಹೈಪ್ ಬಟನ್ ಕಾಣ್ತಾ ಇದೆ, ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ಈ ವಿಡಿಯೋ ಎಲ್ಲ ಮಕ್ಕಳಿಗೂ ರೀಚ್ ಆಗುತ್ತೆ. ಮತ್ತೆ ಇದುವರೆಗೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೆಲೆಕ್ಷನ್ ಪ್ರೊಸೆಸ್ಸು, ಏಜ್ ಕ್ರಿಟೇರಿಯಾ, ಎಜುಕೇಷನ್ ಕ್ವಾಲಿಫಿಕೇಶನ್ನು, ಎಕ್ಸಾಮ್ ಪ್ಯಾಟರ್ನು ಇದೆಲ್ಲ ತಿಳ್ಕೊಳ್ಳೋದಕ್ಕೆ ಮೊದಲು ಈ ಜಾಬ್ ಬಗ್ಗೆ ತಿಳ್ಕೊಳ್ಳೋಣ. ಈ ಜಾಬಲ್ಲಿ ವಿಲೇಜ್ ಅಕೌಂಟೆಂಟ್ ಅಂದರೆ ಏನು, ವಿಲೇಜ್ ಅಕೌಂಟೆಂಟ್ ಟ್ರೈನಿಂಗ್ ಹೇಗಿರುತ್ತೆ, ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆದಮೇಲೆ ಯಾವ ಥರ ವರ್ಕ್ ಇರುತ್ತೆ, ಜಾಬ್ ಪ್ರೊಫೈಲ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಅದಾದ್ಮೇಲೆ ನಿಮಗೆ ಎಲಿಜಿಬಿಲಿಟಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಕೊಡ್ತೀನಿ. VAO ಅಂದ್ರೆ ಏನು, ವಿಲೇಜ್ ಅಕೌಂಟೆಂಟ್ ಆಫೀಸರ್ ಅಂತ. ಇದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಈಗ ನೀವು ಜಾಬ್ಗೆ ಬರಬೇಕಂದ್ರೆ ಮೇಯ್ನ್ ಆಗಿ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಬೇಕಂದ್ರೆ ಇವ್ರ ಹತ್ರ ಹೋಗ್ಲೇಬೇಕು. ವಿಲೇಜ್ ಅಕೌಂಟೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಕೆಲಸ ಮಾಡ್ತಾರೆ. ಇವ್ರ ಮುಖ್ಯ ಕೆಲಸ ಏನಾಗಿರುತ್ತೆ ಅಂದ್ರೆ ವಿಲೇಜ್ ಲ್ಯಾಂಡ್ ರೆಕಾರ್ಡ್ಸ್ ನ ಮೇಂಟೈನ್ ಮಾಡೋದು, RTC ಮ್ಯೂಟೇಷನ್, ಲ್ಯಾಂಡ್ ಓನರ್ಶಿಪ್ ಡಾಕ್ಯುಮೆಂಟ್ಸ್ ನ ಹ್ಯಾಂಡಲ್ ಮಾಡೋದು, ಗೌರ್ಮೆಂಟ್ ಸ್ಕೀಮ್ ಡೇಟಾನ ಅಪ್ಡೇಟ್ ಮಾಡೋದು, ವಿಲೇಜ್ ಲೆವೆಲ್ ರೆವಿನ್ಯೂ ಕಲೆಕ್ಷನ್ ನ ಅಪ್ಡೇಟ್ ಮಾಡೋದು, ಪಬ್ಲಿಕ್ ಸರ್ಟಿಫಿಕೇಟ್ ವೆರಿಫಿಕೇಶನ್ ಅಂದ್ರೆ ಕ್ಯಾಸ್ಟ್ ಇನ್ಕಮ್ ಈ ರೀತಿ ಸರ್ಟಿಫಿಕೇಟ್ಗಳನ್ನೆಲ್ಲ ಮಾಡಿಸೋದು. ಇದಿಷ್ಟು ಇವರ ಮೇನ್ ಕೆಲಸ ಆಗಿರುತ್ತೆ. ಇವ್ರದ್ದು ವರ್ಕ್ ಲೊಕೇಶನ್ ಬಂದು ಗ್ರಾಮ ಪಂಚಾಯಿತಿ, ನಾಡ ಕಚೇರಿ, ತಹಸೀಲ್ದಾರ್ ಆಫೀಸು, ರೆವಿನ್ಯೂ ಇನ್ಸ್ಪೆಕ್ಟರ್ ಆಫೀಸು, ಈ ಪ್ಲೇಸಸ್ ಅಲ್ಲಿ ಇವರ ಡ್ಯೂಟಿ ಇರುತ್ತೆ. ಇವರು ಒಂದ್ ಕಡೆ ಇರಲ್ಲ, ಗ್ರಾಮ ಪಂಚಾಯತಿಲಿ ಇರ್ತಾರೆ, ನಾಡ ಕಚೇರಿಲಿ ಇರ್ತಾರೆ. ಕೆಲಸ ಇದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೂ ಹೋಗ್ತಾರೆ, ತಹಸೀಲ್ದಾರ್ ಆಫೀಸಲ್ಲಿ ಇರ್ತಾರೆ, ಎಲ್ಲಾ ಕಡೆ ಓಡಾಡ್ತಾ ಇರ್ತಾರೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ VA ಒಂದು ಹಳ್ಳಿಯ ಬ್ಯಾಕ್ ಬೋನ್ ಅಂತಾನೆ ಹೇಳ್ಬೋದು. ಈಗ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಗ್ಗೆ ಮಾತಾಡೋಣ. ಎಜುಕೇಶನ್ ಕ್ವಾಲಿಫಿಕೇಶನ್ 10th ಜೊತೆಗೆ 2nd PUC ಕಂಪ್ಲೀಟ್ ಆಗಿರ್ಬೇಕಾಗುತ್ತೆ. ಏಜ್ ಲಿಮಿಟು 18ರಿಂದ 38 ವರ್ಷಗಳು. ಸೆಲೆಕ್ಷನ್ ಪ್ರೊಸೆಸ್ಸು 2 ಸ್ಟೇಜಲ್ಲಿ ಇರುತ್ತೆ. ರಿಟರ್ನ್ ಎಕ್ಸಾಮು, ಅದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್. ಇದೆರಡು ಸ್ಟೇಜಲ್ಲಿ ಸೆಲೆಕ್ಷನ್ ನ ಮಾಡ್ತಾರೆ. ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನ ಸ್ಟಾರ್ಟಿಂಗ್ ಡೇಟ್ ಬಿಟ್ಟಿಲ್ಲ, ಆದಷ್ಟು ಬೇಗ ನೋಟಿಫಿಕೇಶನ್ ನ ಬಿಡ್ತಾರೆ. ಬಿಟ್ಟಾದ ತಕ್ಷಣ ಅಪ್ಲೈ ಮಾಡೋದಕ್ಕೆ ರೆಡಿ ಆಗಿರಿ. 572 ಹುದ್ದೆಗಳಲ್ಲಿ ಯಾವ ಯಾವ ಜಿಲ್ಲೆಗೆ ಎಷ್ಟೆಷ್ಟು ಹುದ್ದೆಗಳನ್ನ ವರ್ಗೀಕರಣ ಮಾಡಿದ್ದಾರೆ ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಬೆಳಗಾವಿ 48, ತುಮಕೂರು 50, ಮಂಡ್ಯ 50, ಮೈಸೂರು 45, ದಕ್ಷಿಣ ಕನ್ನಡ 37, ಹಾಸನ 35, ಕಲಬುರಗಿ 35, ಚಾಮರಾಜನಗರ 31, ಬೆಂಗಳೂರು ದಕ್ಷಿಣ ರಾಮನಗರ 30, ಬೆಂಗಳೂರು ಗ್ರಾಮಾಂತರ 29, ಕೋಲಾರ 22, ಚಿಕ್ಕಬಳ್ಳಾಪುರ 21, ಬೆಂಗಳೂರು ನಗರ 20, ಶಿವಮೊಗ್ಗ 18, ಬಾಗಲಕೋಟೆ 16, ಬೀದರ್ 16, ಚಿತ್ರದುರ್ಗ 15, ಹಾವೇರಿ 15, ಗದಗ 14, ಉಡುಪಿ 10, ಚಿಕ್ಕಮಗಳೂರು 10 ಮತ್ತು ರಾಯಚೂರು 5. ಟೋಟಲ್ 572 ವೇಕೆನ್ಸಿಗಳನ್ನ ಈ ರೀತಿ ಡಿಸ್ಟಿಕ್ ವೈಸ್ ಡಿವೈಡ್ ಮಾಡಿದ್ದಾರೆ. ರಿಟರ್ನ್ ಎಕ್ಸಾಮು ಆಫ್ಲೈನ್ ಕೂಡ ಇರ್ಬೋದು, ಆನ್ಲೈನ್ ಕೂಡ ಮಾಡ್ಬೋದು. ಇನ್ನ ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಿಲ್ಲ, ಅದರಲ್ಲಿ ಕನ್ಫರ್ಮ್ ಆಗುತ್ತೆ. ಅದಾದ್ಮೇಲೆ ಗೊತ್ತಾಗುತ್ತೆ ರಿಟರ್ನ್ OMR ಶೀಟ್ ಅಲ್ಲಿ ಮಾಡ್ತಾರೆ ಇಲ್ಲ CBT ಮೋಡ್ ಅಲ್ಲಿ ಮಾಡ್ತಾರ ಅಂತ. ಈ ಹುದ್ದೆಗಳಿಗೆ ಏನೇನು ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೋಬೇಕು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 10th ಮಾರ್ಕ್ಸ್ ಕಾರ್ಡು, ಅದರಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರೂಫ್ ಕೂಡ ಆಗುತ್ತೆ. ಅದ್ರ ಜೊತೆಗೆ 12th ಮಾರ್ಕ್ಸ್ ಕಾರ್ಡ್ ಇರಬೇಕು. ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ರೀಸೆಂಟ್ ಆಗಿರುವಂಥ ಕಲರ್ಫುಲ್ ಪಾಸ್ಪೋರ್ಟ್ ಸೈಜ್ ಫೋಟೋಸು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಇದಿಷ್ಟು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ. ರಿಟರ್ನ್ ಎಕ್ಸಾಮಲ್ಲಿ ನಿಮಗೆ ಜನರಲ್ ನಾಲೆಡ್ಜು, ಕರ್ನಾಟಕ ಹಿಸ್ಟ್ರಿ ಮತ್ತು ಜಿಯೋಗ್ರಫಿ, ರೂರಲ್ ಡೆವಲಪ್ಮೆಂಟು, ಕಾನ್ಸ್ಟಿಟ್ಯೂಷನ್ ಬೇಸಿಕ್ ಅಂದರೆ ಸಂವಿಧಾನದ ಬಗ್ಗೆ ಕೇಳ್ತಾರೆ, ಕನ್ನಡ ಲ್ಯಾಂಗ್ವೇಜು, ಇಂಗ್ಲೀಷು, ಕಂಪ್ಯೂಟರ್ ನಾಲೆಡ್ಜು ಇದೆಲ್ಲ ಇರಬೇಕಾಗುತ್ತೆ.
ಎಕ್ಸಾಮ್ ಕ್ಲಿಯರ್ ಆಗೋದಕ್ಕೆ ಸ್ಮಾರ್ಟ್ ಆಗಿ ಪ್ರಿಪೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ ನ ಕ್ಲಿಯರ್ ಮಾಡ್ಬೇಕಂದ್ರೆ ಡೈಲಿ ಕರೆಂಟ್ ಅಫೇರ್ಸ್ ನ ಓದ್ತಾ ಇರಬೇಕಾಗುತ್ತೆ. NCERT ಲೆವೆಲ್ ಅಲ್ಲಿ ಇರುವಂತ 10th ಅಲ್ಲಿ ಬರುವಂತ GK ಓದ್ತಾ ಇರಿ. ಕನ್ನಡ ಬೇಸಿಕ್ ಗ್ರಾಮರ್ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಇರಬೇಕು. ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಪ್ರಾಕ್ಟೀಸ್ ಮಾಡ್ತಾ ಇರಿ. 10th ಸೆಕೆಂಡ್ PUC ಸಂಬಂಧಪಟ್ಟ ಕ್ವಶನ್ಗಳೇ ಬರುತ್ತೆ, ಔಟ್ ಆಫ್ ಸಿಲೆಬಸ್ ಏನೂ ಬರೋದಿಲ್ಲ. ಹಾಗಾಗಿ 10th ಸೆಕೆಂಡ್ PUC ಇರುವಂತಹ ಹಿಸ್ಟ್ರಿ, ಜಿಯೋಗ್ರಫಿ, GK, ಕರೆಂಟ್ ಅಫೇರ್ಸ್ ಇದನ್ನೆಲ್ಲ ರೆಗ್ಯುಲರ್ ಆಗಿ ಓದ್ತಾ ಇರಿ. ಸೆಲೆಕ್ಷನ್ ಆದ್ಮೇಲೆ ನಿಮ್ಗೆ 3 ತಿಂಗಳು ಟ್ರೈನಿಂಗ್ ಇರುತ್ತೆ. ರೆವಿನ್ಯೂ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಡಿಸ್ಟ್ರಿಕ್ಟ್ ಸೆಂಟರ್ಗಳಲ್ಲಿ ನಿಮ್ಮ ಟ್ರೈನಿಂಗ್ ನ ಮಾಡಿಸ್ತಾರೆ. ಟ್ರೈನಿಂಗ್ ಅಲ್ಲಿ ಲ್ಯಾಂಡ್ ರೆಕಾರ್ಡ್ ಸಿಸ್ಟಮ್, ಗೌರ್ಮೆಂಟ್ ಸಾಫ್ಟ್ವೇರ್ ಯೂಸೇಜ್, ರೆವಿನ್ಯೂ ಬೇಸಿಕ್ ಕ್ಲಾಸ್, ಆಫೀಸ್ ಪ್ರೊಸೀಜರ್ ಟ್ರೈನಿಂಗು ಇದೆಲ್ಲ ಟ್ರೈನಿಂಗ್ ನಲ್ಲಿ ಇನ್ಕ್ಲೂಡ್ ಇರುತ್ತೆ. ಸ್ಯಾಲ್ರಿ ಬಗ್ಗೆ ಮಾತಾಡೋದಾದ್ರೆ ಸ್ಯಾಲ್ರಿ 21,400 42,000 ಇರುತ್ತೆ. ಇದ್ರ ಜೊತೆಗೆ ಎಕ್ಸ್ಟ್ರಾ ಅಲೌನ್ಸಸ್ ಎಲ್ಲ ಆಡ್ ಆಗುತ್ತೆ. ಸ್ನೇಹಿತರೆ, VA ಜಾಬ್ ಅಂದ್ರೆ ಸಾಮಾನ್ಯ ಕ್ಲರ್ಕ್ ಜಾಬ್ ಅಲ್ಲ, ಇದು ವಿಲೇಜ್ ಅಕೌಂಟೆಂಟ್ ಜಾಬ್. ಇದು ಸಣ್ಣ ಪುಟ್ಟ ಜಾಬ್ ಅಲ್ಲ, ಒಂದು ಆಫೀಸರ್ ಲೆವೆಲ್ ಜಾಬ್ ಆಗಿರೋದ್ರಿಂದ ನೀವು ಹಾರ್ಡ್ ವರ್ಕ್ ನ ಮಾಡಲೇಬೇಕಾಗುತ್ತೆ. ಅಷ್ಟು ಟಫ್ ಕಾಂಪಿಟೇಷನ್ ಇದ್ದೇ ಇರುತ್ತೆ ಎಕ್ಸಾಮ್ ಅಲ್ಲಿ. ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ ಅವರು ಸಕ್ಸಸ್ ಖಂಡಿತ ಪಡಿತಾರೆ. ಪ್ರಾಪರ್ ಪ್ರಾಕ್ಟೀಸ್ ನ ಮಾಡ್ತಾ ಇರಿ. ಡಿಸಿಪ್ಲಿನ್ ಮತ್ತೆ ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ ಪ್ರಾಕ್ಟೀಸ್ ಅಲ್ಲಿ. ಪ್ರಾಕ್ಟೀಸ್ ಇದೊಂದೇ ಮಂತ್ರ. ಇದನ್ನ ಫಾಲೋ ಮಾಡ್ಕೊಂಡೋಗಿ ಹಾರ್ಡ್ ವರ್ಕ್ ಕನ್ಸಿಸ್ಟೆನ್ಸಿನ ಮಾಡಿದ್ರೆ ಆರಾಮಾಗಿ ನೀವು ಎಕ್ಸಾಮ್ ನ ಕ್ರ್ಯಾಕ್ ಮಾಡ್ಬೋದು. ಈಗಿನ ಜನರೇಷನ್ ಅಲ್ಲಿ ನಾನು ನೋಡ್ತಾ ಇರೋ ಪ್ರಕಾರ ಒಂದು ಚಿಕ್ಕ ಜಾಬ್ ಆಗಿರ್ಬೋದು, ಗೌರ್ಮೆಂಟ್ ಜಾಬ್, ಅದಕ್ಕೆ MBA, MSc ಡಬಲ್ ಡಿಗ್ರಿ ಆಗಿರೋರೆಲ್ಲ ಅಪ್ಲೈ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಕೋರ್ಟ್ ಅಲ್ಲಿ ಪಿಯಾನೋ, ಸರ್ವರ್ ಪ್ರೊಸೀಜರ್ ಈ ಜಾಬ್ಗಳಿಗೆಲ್ಲ MBA ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂತ ಕೇಳಿದಾಗ, ಸರ್ ಒಂದು ಗೌರ್ಮೆಂಟ್ ಜಾಬ್ ಬೇಕು, ಯಾವ್ದಾದ್ರೇನು ಸರ್ ಗೌರ್ಮೆಂಟ್ ಜಾಬ್ ಬೇಕು ಅಂತ. ನೋಡಿ, ಅವ್ರು MBA ಆಗಿದೆ, ಇನ್ನ ಅವರು ಬೇರೆ ಬೇರೆ ಜಾಬ್ಗಳಿಗೆಲ್ಲ ಟ್ರೈ ಮಾಡ್ಬೋದು, ಹೈಯರ್ ಎಜುಕೇಶನ್ ಮಾಡ್ಬೋದು. ಆದ್ರೂ ಕೂಡ ಡಬಲ್ ಡಿಗ್ರಿ ಆಗಿರೋರೆಲ್ಲ ಪಿಯೋನ್ ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ ಅಂದ್ರೆ ನೀವೇ ಯೋಚನೆ ಮಾಡಿ ಎಷ್ಟೊಂದು ಟಫ್ ಇರ್ಬೋದು. ಇವಾಗ ಒಂದು ಜಾಬ್ನ ಪಡಿಬೇಕು ಅಂದ್ರೆ, ಅದು ಗೌರ್ಮೆಂಟ್ ಜಾಬ್ನ ಪಡಿಬೇಕಂದ್ರೆ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಹಾರ್ಡ್ ವರ್ಕ್ ನ ಮಾಡಿ ಗೈಸ್. ಮತ್ತೆ ನೀವು ಎಷ್ಟು ಹಾರ್ಡ್ ವರ್ಕ್ ನ ಮಾಡ್ತೀರಾ, 6 ತಿಂಗಳು, 8 ತಿಂಗಳು, 1 ವರ್ಷ, ಅದು ನಿಮ್ಗೆ ಒಂದು ಲೈಫ್ ಕೊಡುತ್ತೆ. ಲೈಫ್ ಟೈಮ್ ನೀವು ಆರಾಮಾಗಿ ನಿಮ್ಮ ಜಾಬ್ನ ಮಾಡ್ಕೊಂಡು ಹೋಗ್ಬೋದು, ಒಂದು ಲೈಫ್ ಸೆಟಲ್ ಆಗ್ಬಹುದು. ಮಿಡಲ್ ಕ್ಲಾಸ್ ಅಲ್ಲಿ ಇರೋರು ಒಂದು ಒಳ್ಳೆ ಲೈಫ್ ನ ಸೆಟ್ ಮಾಡ್ಕೋಬಹುದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ. ಈ ಟೈಮಲ್ಲಿ ನೀವು ಹಾರ್ಡ್ ವರ್ಕ್ ಮಾಡಿಬಿಟ್ರೆ ಮತ್ತೆ ನೀವು ಲೈಫ್ ಟೈಮ್ ಆರಾಮಾಗಿ ಒಂದು ಎಂಜಾಯ್ನ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಹಾರ್ಡ್ ವರ್ಕ್ ಮಾಡ್ತಾ ಇರಿ. ಇದಿಷ್ಟು ಇವತ್ತಿನ 572 ಹುದ್ದೆಗಳ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಹುದ್ದೆಗಳ ಒಂದು ಇನ್ಫಾರ್ಮೇಶನ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಯಾರೆಲ್ಲ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಮತ್ತೆ ಇದೇ ತರ ಹೊಸ ಅಪ್ಡೇಟ್ ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.